ಶಿವಕುಮಾರ್ ತಂದೆ ಸಿದ್ದಪ್ಪ ಹೊಸ್ಮನಿಯವರ ಹತ್ಯೆ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ವಜಾಗೊಳಿಸಿರುವುದು ನಮ್ಮ ಕುಟುಂಬ, ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಆಯುಕ್ತರು ಕಲಬುರಗಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಅಶೋಕ್ ಹೊಸ್ಮನಿಯವರು ಮಾಹಿತಿ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿವಂಗತ ಶಿವಕುಮಾರ್ ಅವರ ಕುಟುಂಬದವರು ನಾವು ಹಾವನೂರು ಗ್ರಾಮದ ಬಡ ಕೂಲಿ ಕಾರ್ಮಿಕ ದಲಿತ ವರ್ಗಕ್ಕೆ ಸೇರಿದವರಾಗಿದ್ದು, ಶಿವಕುಮಾರ್ ಅವರ ಹತ್ಯೆ ಬಗ್ಗೆ 4 ಜನ ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ಮಾಹಿತಿಯನ್ನು ನೀಡಿದರು. ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ತನಿಖೆ ಸೂಕ್ತವಾಗಿ ನಡೆಸದೇ ಇರುವ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ತನಿಖೆ ಚುರುಕುಗೊಳಿಸಿ ಈ ಹತ್ಯೆಯಲ್ಲಿ ಭಾಗಿಯಾದ ಏಕನಾಥ್, ಅಂಬಾದಾಸ್ ಮತ್ತು ಅಖಿಲೇಶ್ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈಗ ನಮ್ಮ ಅಣ್ಣ ಶಿವಕುಮಾರ ಈಗ ಕೊಲೆ ಆಗಿದ್ದನಲ್ಲ, ಶಿವಕುಮಾರ್ ಅವ ಒಕ್ಕಲ್ತನ ಕೆಲಸ ಮಾಡ್ಕೊಂಡಿದ್ದೀನಿ ರೀ ಊರೊಳಗೆ, ಅವನೂರೊಳಗೆ. ಅದೇ ಪ್ರಕಾರವಾಗಿ ಒಕ್ಕಲ್ತನ ಕೆಲಸದ ನಿಮಿತ್ತವಾಗಿಲ್ಲ ಗುಲ್ಬರ್ಗ ನಗರಕ್ಕೆ ಬರ್ತಾನೆ ರೀ. ರಸಗೊಬ್ಬರ ಬೀಜ ತರಲ KPMC ಬರ್ತಾನೆ. ಅಲ್ಲೆಲ್ಲ ರೆಸ್ಟ್ ಇರೋದ್ರಿಂದ ಅಲ್ಲಿ ಸಿಗಂಗಿಲ್ಲ ರೀ. ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ, ಅಲ್ಲೇ ವೇಟ್ ಮಾಡಿ ಆಮೇಲೆ ಬರ್ತಾನೆ ರೀ. ಮನೆಗೆ ಬರ್ಲಕ್ಕ ಲೇಟ್ ಆಗ್ತವನಿಗೆ. ನಮ್ಮದು ಗುಲ್ಬರ್ಗ ನಿಂತಿಲ್ಲ ರೀ, ಊರಿಗೆ ಬರೋಕ್ಕೆ ಬಸ್ 7:00 ಐತಿ ಸಂಜೆ. ಆ 7:00 ಬಸ್ ಅವ್ನಿಗೆ ಸಿಗಂಗಿಲ್ಲ. ಅದಾದ ತಕ್ಷಣ ಹೀರಾಪುರ ಕ್ರಾಸ್ ಹತ್ರ ಕೊನೆಯದಾಗಿ ಬರ್ತಾನೆ ರೀ. ನಾವು ಅವ್ನಿಗೆ ಕೇಳ್ತೀವಿ, ಯಾಕೆ 8:00 ಟೈಮ್ ಆಗ್ಯದ ಇನ್ನೂ ಬಂದಿಲ್ಲ ಅಂತೇಳಿ ನಾವು ಒಂದು ಸತಿ ಕರೆ ಮಾಡಿ ಕೇಳಿದಾಗಿಲ್ಲ. ಇಲ್ಲ ಬರ್ತೀನಿ, ನನಗೆ ಬಸ್ ಮಿಸ್ ಆಗ್ಯದ, 8:00 ಆಗ್ಯದಲ್ಲ, ಇನ್ನೂ ಯಾಕೆ ಬಂದಿಲ್ಲ ಕೇಳೋಣ. ಅದೇ ಅಂತಾನೆ ರೀ, ಬಸ್ ಮಿಸ್ ಆಗ್ಯದ, ಬರ್ತೀನಿ ಯಾವುದಾದ್ರೂ ಗಾಡಿ ಹಿಡ್ಕೊಂಡು ಅಂತ ಹೇಳ್ತಾನೆ. ಅದು ಆದ ನಂತರ ಇಲ್ಲರಿ ಮತ್ತೆ ಒಂದು ಫೋನ್ ಆನ್ ಇರೋಂಗಿಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ ಫೋನ್. ಅದು ಆದಮೇಲೆ ಒಂದು ಸುಮಾರು ರಾತ್ರಿ 10 ಗಂಟೆಗೆ ಒಂದು ಸತಿ ಮಾಡ್ತೀವಿ, ಅವಾಗೂ ಸ್ವಿಚ್ ಆಫ್ ಬರ್ತದೆ. ಈ ಕಡೆ ಮಾರನೇ ದಿನನೂ ಮತ್ತೆ ನೋಡಿದ್ರೆ ಸ್ವಿಚ್ ಆಫ್ ಬರ್ತದೆ. ಎಲ್ಲ ರಿಲೇಷನ್ದವ್ರಿಗೆ ಇಲ್ಲೆಲ್ಲ ಕಡೆಗೆ ನಮ್ಮ ಸಂಬಂಧಿಕರು ಎಲ್ಲೆಲ್ಲದಾರೆ ಎಲ್ಲ ಕಡೆಗೆ ಕರೆ ಮಾಡಿ ವಿಚಾರಿಸ್ತೀವಿ, ನಮ್ಮ ಅಣ್ಣ ಬಂದಿದ್ದೇನೋ ಹಿಂಗತ್ತು ವಿಚಾರಿಸಿದಾಗ ಅವ್ರು ಅಂತಾರೆ, ಇಲ್ಲ ಎಲ್ಲೂ ಕಡೆಗೂ ಬಂದಿಲ್ಲ ಅಂತೇಳಿ, ಬಂದಿಲ್ಲ ಅನ್ನೋದು ಮಾಹಿತಿ ಸಿಗ್ತದೆ ನಮಗೆ. ಆಮೇಲೆ ಈಗ ಕೊನೆಯದಾಗಿ ಹೀರಾಪುರ ಕ್ರಾಸ್ ಹತ್ರ ಫೋನಲ್ಲಿ ಮಾತಾಡಿದನಲ್ಲ ಅವ್ನು ನಮ್ಮ ಜೊತೆ, ಅದರ ನಿಮಿತ್ತವಾಗಿ ನಾವು ಹೀರಾಪುರ ಕ್ರಾಸಿಗೆ ಸಂಬಂಧಪಟ್ಟದು ಇದು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆಲ್ಲ ನಾವು ಹೋಗಿ ನಮ್ಮ ಅಣ್ಣನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ 2 ತಾರೀಕು ಹೋಗ್ತೀವಿ ಅಲ್ಲಿ ಕೊಡೋಕೆ. 1 ತಾರೀಕು ಎಲ್ಲ ಕಡೆಗೆ ಹುಡ್ಕಾಡ್ತೀವಿ ನಾವು, ಸಿಗಂಗಿಲ್ಲ. 2 ತಾರೀಕು ನೋಡೋ ಕಂಪ್ಲೇಂಟ್ ಕೊಡೋ ಮತ್ತು ಹೋಗ್ತೀವಿ. 2 ತಾರೀಕು ಬೆಳಿಗ್ಗೆ 10:00 ಹೋದಾಗ ಅಲ್ಲಿ ಸ್ವಲ್ಪ ಕಂಪ್ಲೇಂಟ್ ತೊಗೊಳಕ್ಕೂ ಸ್ವಲ್ಪ ಹೊತ್ತು ಲೇಟ್ ಮಾಡ್ತಾರೆ. ನಮಗೆ 1-2 ತಾಸು ಅಲ್ಲಿ ಕೂತ್ಕೊಂಡಿವಿ. ಇಲ್ಲ ಇನ್ನೂ ಸಾಬ್ರು ಬರಬೇಕು, ಆಮೇಲೆ 5 ಗಂಟೆಗೆ ಬರ್ರಿ ಅಂತ ಹೇಳ್ತಾರೆ ಅಲ್ಲಿ ಇರೋ ಸಿಬ್ಬಂದಿಗಳು. ಮತ್ತು 5 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ. 5 ಗಂಟೆಗೆ ಹೋದಾಗ ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೋತಾರೆ, ರಿಜಿಸ್ಟರ್ ಆಗ್ತಲ್ಲಿ. ಆದಮೇಲೆ ಸಂಜೆಗೆ ಆಯ್ತು, ಅವತ್ತೊಂದು ದಿನ ಹೋಯ್ತಿಲ್ಲ. ಮತ್ತು ಮಾರನೇ ದಿನ 3 ತಾರೀಕು, 3 ಜುಲೈ 2026 ತಾರೀಕು ಮತ್ತು ಬೆಳಿಗ್ಗೆ ಬರ್ತೀವಿ ನಾವು. ಎಲ್ಲ ಕಡೆ ಎಂದಿನಂತೆ ಎಲ್ಲ ಕಡೆ ಹುಡುಕಾಡ್ಕೊತ ಬರ್ತೀವಿ. ಬಂದು ಪೊಲೀಸರಿಗೆ ಭೇಟಿ ಆಗ್ತೀವಿ. ಅಲ್ಲಿ ಭೇಟಿ ಆದ ತಕ್ಷಣ, ಸರ ಹೆಂಗೆ ಐತ್ರಿ, ಏನೇನಾಯಿತು, ಸಿಕ್ಕನೇನ್ರಿ, ನಿಮ್ಗೆ ಸುಳಿ ಸಿಕ್ತೇನ್ರಿ ಅಂತ ಕೇಳ್ತೀವಿ. ಇನ್ನೂ ಇಲ್ಲಪ್ಪ, ಅದು ಮಾಡ್ತಾಯಿದ್ದೀವಿ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಅಲ್ಲಿ ತನಕ 11-12 ಗಂಟೆ ಟೈಮ್ ಆಗ್ತದೆ. ಮಧ್ಯಾಹ್ನ 12 ಗಂಟೆಗೆಲ್ಲ ನಾವು ಅಲ್ಲಿ ಉದ್ಯಾನ ವೈನ್ ಶಾಪ್ ಇಲ್ಲಿ ಬಿದ್ದಾಪುರ ಕಾಲನಿ ಹತ್ರ ಅದಲ್ರಿ, ಅಲ್ಲಿ ಲಾಸ್ಟ್ ಇಲ್ಲಿದೋಗೇನಲ್ಲ ಅದೇ ರೂಟಿಗೆ ಹೋಗ್ಯಾನ ಅಂತೇಳಿ ನಮ್ಮೂರು ಪಕ್ಕದಲ್ಲಿರೋರು ಗರೂರವ್ರಿಗೆ ಅವ್ರಿಗೆ ಒಂದು ಸತಿ ಭೇಟಿಯಾಗಿರ್ತಾನಲ್ಲಿ. ಕೊನೆಯದಾಗಿ 9 ಗಂಟೆಗೆ ಭೇಟಿಯಾಗಿ ಆಗಿರ್ತಾನೆ ಅನ್ನೋದು ಮಾಹಿತಿ ನಾವು ಅಲ್ಲಿ ವಿಚಾರಿಸಿದಾಗೆಲ್ಲ ಹೇಳಿದಾರೆ ಅವರು. ಮತ್ತು ಈ ಕಡೆ ಮೆಡಿಕಲ್ದವರೊಬ್ಬರು ಸಿದ್ದು ಪಾಟೀಲ್ ಗೌಡ್ರು ಅಂತಿದ್ದಾರೆ, ಅವ್ರಿಗೂ ಒಂದು ಸತಿ ಭೇಟಿಯಾಗಿರ್ತಾನೆ. ಅದೇ ರಾತ್ರಿ ಜೂನ್ 30 ತಾರೀಕು ರಾತ್ರಿ 9 ಗಂಟೆಗೆ ಭೇಟಿಯಾಗಿರ್ತಾನೆ ಅಂತ ಅವ್ರು ನಮ್ಗೆ ಹೇಳಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಓಡಾಡಿದ್ದಾನೆ ಅಂತೇಳಿ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಈ ಸಿಬ್ಬಂದಿಯವ್ರಿಗೆ ಕರ್ಕೊಂಡು ನಾವೇ ಹೋಗ್ತೀವಿ. ಅಶೋಕ್ ನಗರ ಸಿಬ್ಬಂದಿಯವರಿಗೆ ಒಬ್ಬರು ಕಳಿಸ್ತಾರವ್ರು ಪೊಲೀಸರು ನಮ್ಮ ಜೊತೆ. ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಉದ್ಯಾನ ವೈನ್ ಶಾಪಲ್ಲಿ ಹೋಗ್ತೀವಿ. ಹೋದ ತಕ್ಷಣ ಎಲ್ಲಿ ನಮಗೆ ಸಿಗಂಗಿಲ್ಲ, ಅದು ಇನ್ನೂ ಚೆಕ್ ಮಾಡ್ತಾ ಇರ್ತೀವಿ. ಆವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಿನ ಕಡೆ ಒಂದು ಫೋನ್ ಬರ್ತಾ, ಸಿಬ್ಬಂದಿ ನಮ್ಮ ಜೊತೆ ಬಂದಿರೋ ಸಿಬ್ಬಂದಿ ಬಂದ ತಕ್ಷಣ ಅವರು, ಇಲ್ಲಪ್ಪ ಆಯ್ತು ನಡ್ರಿ ಸರ್ ಫೋನ್ ಮಾಡಿದ್ದಾರೆ, ಹೋಗಂಬರ್ರಿ ಅಂತೇಳಿ ಡೈರೆಕ್ಟ್ ಮತ್ತೆ ಸ್ಟೇಷನ್ಗೆ ಬರ್ತೀವಿ. ಬಂದ ತಕ್ಷಣ ಇಲ್ಲ ಇಲ್ಲಿ ಒಂದು ಮೃತದೇಹ ಸಿಕ್ಕದ, ಅದು ಯಾರ್ದ ನೀವು ಗುರ್ತಿಡಿ ಬರ್ರಿ, ನಿಮ್ಮ ಅಣ್ಣಂದೇದನ್ನು ಗುರ್ತಿಡಿ ಬರ್ರಿ ಅಂತಾರೆ. ಅವ್ರ ಜೊತೆ ಅವಾಗ ನಾವು ಹೋಗ್ತೀವಿ. ಪೊಲೀಸ್ ಸಿಬ್ಬಂದಿ, CPI ಸರ ಮತ್ತು ಅವ್ರ ಡ್ರೈವರ, ಇನ್ನೂ 2 ಸಿಬ್ಬಂದಿಗಳು, ನನ್ನ ಜೊತೆ ಸಂತೋಷ್ ಚಿಂಚೋಳಿ, ನಮ್ಮ ಮಾಮ, ಇವರೆಲ್ಲ ಸೇರಿಕೆ ಬೊಲೆರೋ ಕಾರ್ ಒಳಗೆ ಸರ್ ಜೊತೆ ಹೋಗ್ತೀವಿ ನಾವು. ನಮಗೆ ಕರ್ಕೊಂಡು ನಮ್ಮ 3 ಕ್ರಾಸಿಗೆ ಒಳಗಡೆ ಬರ್ತಾರೆ. ಆ ಪೂಲ್ ಹತ್ರ ನಮ್ಮ ಅಣ್ಣನ ಮೃತದೇಹ ಎಲ್ಲಿ ಒಗ್ದಿದ್ದಾರೆ ನೋಡ್ರಿ, ಆ ಪೂಲಿನ ಹತ್ರ ತಂದಕ್ಕೆ ತೋರಿಸ್ತಾರೆ ನಮಗೆ. ಇದು ನೋಡ್ರಿ ನಿಮ್ಮ ಅಣ್ಣಂದು ಏನಂತಂದೆ ನಾವು ನೀವು ನೋಡಿಕೆ ಗುರುತಿಡ್ತೀನಿ. ಹಾಂ, ನಮ್ಮ ಅಣ್ಣಂದೇ ಶವ ಐತ್ರಿ, ಇದು ನಮ್ಮ ಅಣ್ಣನೇ ಅದನ್ರಿ ಅಂತ ಹೇಳ್ತೀವಿ. ಹೇಳಿದ ತಕ್ಷಣ ಮತ್ತು ರಿಟರ್ನ್ ಅಲ್ಲಿಂದು ನಮಗೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಹಂಗೆ ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ಮತ್ತೆ ಕರ್ಕೊಂಡು ಬರಬೇಕಾದಾಗೂ ಅಲ್ಲಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಯಾರೂ ಇರೋಂಗಿಲ್ಲ ಅಲ್ಲಿ. ನಾವು ಎಷ್ಟು ಜನ ನೋಡೋಕೆ ಹೋಗಿದ್ದು ನೋಡೋಕೆ ಹೋದ ತಕ್ಷಣ ಅದೇ ಕಾರೊಳಗೆ ಕೂಡ್ಸ್ಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಯಾರು ಶವದ ಹತ್ರ ಒಬ್ಬರಿಬ್ಬರು ಯಾರೂ ಇರೋಂಗಿಲ್ಲ. ನಾವು ಬರ್ತಾರೆ. ಹಂಗೆ ಬರ್ತಾನೋ ನಾವು ಮಧ್ಯದಲ್ಲಿ ಹಾದಿ ಒಳಗಡೆ ನಾವು ಹಂಗೆ ಕರೆ ಮಾಡ್ತೀವಲ್ಲ ನಮ್ಮ ಅಣ್ಣವ್ರಿಗೆ, ನಮ್ಮ ರಿಲೇಷನ್ದವ್ರಿಗೆ, ಈ ಥರ ಆಗ್ಯದಲ್ಲಿ ಅಲ್ಲೇ ಶವ ಬಿಸಾಕಿದಾರೆ ಅಲ್ಲಿ ಅಂತ ಹೇಳಿಕೆ
ಇದಾಗ್ತಾರೆ. ಆಮೇಲೆ ಅವ್ನ ಮೈ ಮ್ಯಾಗಿರೋ ಆಗಿರೋ ಗಾಯಗಳು, ತಲೆಗೆ ಪೆಟ್ಟಾಗಿರೋದು, ಇಲ್ಲೆಲ್ಲ ಚುಚ್ಚಿರೋ ಗಾಯಗಳೆಲ್ಲ ನೋಡಿದ್ರಿಲ್ರಿ, ಇದು ಸಾಮಾನ್ಯ ಇದು ಅಲ್ಲ, ಕೊಲೆನೇ ಆಗಿದ್ರಿ ಇದು ಅಂತೇಳಿ ನಾವು ಆಮೇಲೆ ಕೊಲೆ ಕಂಪ್ಲೀಟ್ ಕೊಡ್ತೀವಿ. ಅದು 3 ತಾರೀಕು ಸಂಜೆ ಕಡೆಗೆ 6-6:30 ಗಂಟೆಗೆ ಅಲ್ಲಿ ಕೊಲೆ ಪ್ರಕರಣ ಅಲ್ಲಿ ದೂರ ದಾಖಲು ಮಾಡ್ತೀವಿ ನಾವು ಅಲ್ಲಿ. ಇದಾದ ತಕ್ಷಣ ಈಗ 3 ತಾರೀಕು ಎತ್ತಿಲ್ಲ, 4 ತಾರೀಕು ನಮಗೆ 12 ಗಂಟೆಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಅದು ಎಲ್ಲ ಮಾಡಿ 12 ಗಂಟೆಗೆ ನಮಗೆ ನಮ್ಮ ಅಣ್ಣನ ಶವ ನಮಗೆ ಒಪ್ಪಿಸ್ತಾರೆ. ಅದು ತೊಗೊಳಗೆ ಮತ್ತು ಅಂತ್ಯ ಸಂಸ್ಕಾರ ಮಾಡ್ತೀವಿ ನಾವು. 4 ತಾರೀಕು ನಾವು ಊರೊಳಗೆ ನಮ್ಮ ಅದೇ ಸ್ವಂತ ಊರಿಗೆ ಹವನೂರು ಗ್ರಾಮ ಒಳಗೆ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅದಾದ ತಕ್ಷಣ 5 ತಾರೀಕು ಎಂದಿನಂತೆ ಮತ್ತು ಈಗ ದಿನ ಮಾಡೋದಿರುತ್ತಲ್ಲೋ ಸತ್ ಮನೇಲಿ ತೀರ್ಕೊಂಡ್ಮೇಲೆ ಅದ್ರ ಸಾಮಗ್ರಿಗಳು ವಸ್ತುಗಳು ತರಕ್ಕಂತ ಗುಲ್ಬರ್ಗ ಬರ್ತೀವಿ. ನಮ್ಮ ಇನ್ನೊಬ್ಬ ಅಣ್ಣ ಬಸವರಾಜ ಹೊಸಮನಿ ಅವ್ರನ್ನ ಕೂಡಿಗೆ ಗುಲ್ಬರ್ಗ ಬರ್ತೀವಿ. ಸುಮಾರು 2 ಗಂಟೆ 2:30 ಗಂಟೆಗಿಲ್ಲ, ಇದು 5 ತಾರೀಕು 2:30 ಗಂಟೆಗೆ ಇವರು ಸಿಬ್ಬಂದಿಯವ್ರು ಫೋನ್ ಮಾಡ್ತಾರೆ ನಮಗೆ. ಫೋನ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ರಿ, ಹಿಂಗೆ ಅವ್ರ ಆರೋಪಿಗಳು ಸಿಕ್ಕಿದ್ದಾರೆ ಅಂತೇಳಿ ಹೇಳ್ತಾರೆ. ಹೌದಂತೇಳಿ ಮತ್ತೆ ಹೋಗ್ತೀವಿ. ಹೋದ ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಅವ್ರು ಇರಂಗಿಲ್ಲ ರೀ, ಆಲ್ರೆಡಿ ಇಲ್ಲಿ ಕಮಿಷನರ್ ಆಫೀಸ್ಗೆ ಅವ್ರಿಗೆ ತಂದಿರ್ತಾರೆ. ಆಯಿತು ಎಲ್ಲರ ತೋರಿಸ್ರಿ ಹಿಂಗತ್ತಂದಾಗ ನಮ್ಗೆ ಕರ್ಕೊಂಡು ಹೋಗ್ತಾರೆ. ನಮಗೆ ಅಲ್ಲಿಂದ ಇವರು ACP ಸರ ಮತ್ತು CPI ಸರ ಇನ್ನೂರು ಒಂದಿಬ್ಬರು ಸ್ಟಾಫ್ ಎಲ್ಲರೂ ಸೇರ್ಕೊಂಡು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಹೋದ ತಕ್ಷಣ ಅಲ್ಲಿ ಇದರ ಆಫೀಸ್ಗೆ ಹೋಗಿ ಕರ್ಕೊಂಡು ಹೋಗಿ ನೋಡ್ತೀವಿ. ಅವ್ರಿಗೆ ಎದುರಿಸಲಿಕ್ಕೆ ಏನಾಗಿದೆ ಅಂತ ನಾವು ಕೇಳಿದ್ವಿ. ಕೇಳಿದ ತಕ್ಷಣ ಅವ್ರು ಎಲ್ಲರೂ ಕತೆ ಕಟ್ಕೊಂಡಿರೋ ಥರ ಒಂದೇ ಒಂದು ಡಿಸ್ಕಸ್ ಮಾಡ್ಕೊಂಡು ಒಂದೇ ಹೇಳ್ತಾರೆ ಅವ್ರಿ. ಯಾರ್ದೋ ಬಿದ್ದಾಪುರ ಸಚಿನ್ ಅಂತೇಳಿ ಅವನದು ಬರ್ಡೇ ಐತತ್ತ, ಅವ್ನು ಬರ್ಡೇ ಬ್ಯಾನರ್ ಹರಿದಾನ, ಆ ಬ್ಯಾನರ್ ಹರಿದ ಸಲಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ ಅವ್ರು. ನಾವು ಕೇಳ್ತೀವಿ, ಒಂದು ಬ್ಯಾನರ್ ಸಲಕ್ಕೆ ಯಾರು ಹೆಂಗೆ ಕೊಲೆ ಮಾಡ್ತಾರೆ, ಒಂದು